ಅವರು ಪಕ್ಕದ ರಸ್ತೆಯಲ್ಲಿ ತೆರಿಗೆ ಕಟ್ತಾ ಇದ್ದಾರೆ, ಅದನ್ನು ಕಡಿಮೆ ರೇಟಲ್ಲಿ ಕಟ್ತಾ ಇದ್ದಾರೆ. ಅಂಥವನ್ನು ಸಹ ನಾವು ಐಡೆಂಟಿಫೈ ಮಾಡಿದ್ವಿ. ಸುಮಾರು ನಾವು ಈಗಾಗಲೇ ಮಾಡಿದ ಪ್ರಕಾರ ಒಂದು 45 ಜನ ನಾವು ಪಟ್ಟಿ ಮಾಡಿದ್ದೀನಿ. 45 ಜನನೇ 9 ಕೋಟಿ, ಸುಮಾರು 9 ಕೋಟಿ ಚಿಲ್ಲರೆ, 9 ಕೋಟಿ 35 ಲಕ್ಷ ರೂಗಳಷ್ಟು ತೆರಿಗೆಯನ್ನು ನಾಗರಿಕರು ಇನ್ನೂ ಪಾವತಿಸದೆ ಇಟ್ಕೊಂಡಿದ್ದಾರೆ. ತೆರಿಗೆಗೆ ನಾನು ನೋಟಿಸ್ ಕೊಟ್ಟರೆ ಅವ್ರು ಕೂಡಲೇ ಅದನ್ನು ಅಸೆಲೆಂಟ್ ಟ್ಯಾಕ್ಸ್ ಉದಾಹರಣೆಗೆ ನಾನು ತೆರಿಗೆ ನೋಟಿಸ್ ಕೊಟ್ಟಿದ್ದೆ, ಬೀಗ ಹಾಕ್ತೀವಂತ, ಅವರು ತನ್ನಾಗ್ತಾರೆ ಅಂತ ಬೀಗ ಹಾಕ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಆದರ್ಶ ಚಿತ್ರಮಂದಿರ ಪ್ರೊಪ್ರೇಟರ್ ಅವ್ರಿಗೂ ಸಹ ನಾವು 3 ನೋಟಿಸ್ ಕೊಟ್ಟಿದ್ವಿ. 32 ಲಕ್ಷ ರೂಗಳಷ್ಟು ನಾವು ತೆರಿಗೆಯನ್ನು ಕಟ್ಟದೆ ಪಕ್ಕದ ರಸ್ತೆಗೆ ತೋರಿಸ್ಕೊಂಡು ಮೇನ್ ರಸ್ತೆ ಕಟ್ಟದೆ ಅವರು ಸಹ ತೆರಿಗೆಯನ್ನು ಕಟ್ಟದೆ ನಗರಸಭೆಗೆ ಕಟ್ಟದೆ ಬಾಕಿ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನೀವು ಗಮನಿಸ್ಬೋದು, KMD ಕಲ್ಯಾಣ ಮಂಟಪ 37,49,271 ರೂಗಳನ್ನು ಇಟ್ಕೊಂಡಿದ್ದಾರೆ. ಕಿಸಾನ್ ಫ್ಯಾಕ್ಟ್ರಿ ಅತಿ ಹೆಚ್ಚು ಇಟ್ಕೊಂಡಿರೋದಂತಂದ್ರೆ ಕಿಸಾನ್ ಫ್ಯಾಕ್ಟ್ರಿ ಅವರೇ 78 ಲಕ್ಷ, ಅವರು 7,85,000 ರೂಗಳಷ್ಟು ಗೋಮಾರ್ಗ ಎಂಟರ್ಪ್ರೈಸಸ್ ಅಂತ ಕಟ್ಕೊಂಡಿದ್ದಾರೆ, ಕಟ್ಟಬೇಕಾಗುತ್ತೆ ನಗರಸಭೆಗೆ. ಭಾವನಾ ಆಸ್ಪತ್ರೆ ಅವರು ಸಹ 64,000 ಕಟ್ಟಬೇಕಾಗುತ್ತೆ. ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ಅವರು ಸಹ 29,59,050 ರೂಗಳಷ್ಟು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ. ನಮ್ಮ ಇಲ್ಲೇ ಇದರ ಪತ್ರಕರ್ತ ಮಿತ್ರರು ದಯವಿಟ್ಟು ಇದನ್ನು ಗಮನ ಹರಿಸಿ ನಗರಸಭೆ ಕಟ್ಟಬೇಕಂತ ತೆರಿಗೆ. ಅದೇ ರೀತಿಯಾಗಿ ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಅವರು ಸಹ 31 ಲಕ್ಷಗಳಷ್ಟು ಬಾಕಿ ಇಟ್ಕೊಂಡಿದ್ದಾರೆ. ಚನ್ನಕೇಶವ ಲಾಡ್ಜ್ ಅವರು ಸಹ 16,95,932 ರೂಪಾಯಿಗಳನ್ನು ಉಳಿಸ್ಕೊಂಡಿದ್ದಾರೆ. ಶ್ರೀರಾಮ ಸೇವಾ ಟ್ರಸ್ಟ್ ಅವರು ಸಹ 5,31,000 ಉಳಿಸ್ಕೊಂಡಿದ್ದಾರೆ. ಕೆನರಾ ಬ್ಯಾಂಕ್ ಬಿಲ್ಡಿಂಗ್ ಆ ಮಾಲೀಕರು ಸಹ 6,82,000 ರೂಗಳನ್ನು ಉಳಿಸ್ಕೊಂಡಿದ್ದಾರೆ. KN ನಾಗೇಂದ್ರ ಇವರು 72 ಲಕ್ಷ 17,290 ರೂಗಳನ್ನು ತೆರಿಗೆ ಪಾವತಿ ಮಾಡದೆ ಅವರು ಸಹ ಇಟ್ಕೊಂಡಿದ್ದಾರೆ ನಗರಸಭೆಗೆ. KAB ಬಿಲ್ಡಿಂಗ್ ಕೊಟ್ಟಿರೋದು ಯಶವಂತ್ ರೆಡ್ಡಿ ಅವರು 15 ಲಕ್ಷ ರೂಪಾಯಿಗಳನ್ನು ಇಟ್ಕೊಂಡಿದ್ದಾರೆ. ಕಿಸಾನ್ ಫ್ಯಾಕ್ಟ್ರಿಗೆ ಅತಿ ಹೆಚ್ಚು ಅವರಿಗೆ ಟ್ರಾನ್ಸಾಕ್ಷನ್ ಆಗ್ತದೆ. 80,85,000 ರೂಗಳ ನಗರಸಭೆಗೆ ಇದುವರೆಗೂ ತೆರಿಗೆ ಕಟ್ಟದೆ ವಂಚನೆ ಮಾಡ್ತಿದ್ದಾರೆ. ದಯವಿಟ್ಟು ಅವ್ರು ಕಟ್ಟಬೇಕಾಗುತ್ತೆ. ನಾನು ಈ ಮೂಲಕ ಅವ್ರಿಗೆ ನಾನು ಮನವಿ ಮಾಡ್ತೇನೆ. ಕಟ್ಟಲಿಲ್ಲ ಅಂದರೆ ನಾನು ಸರ್ಕಾರದ ಪ್ರಕಾರ ಏನು ಮಾಡಬೇಕು ಅದನ್ನು ನಾನು ಮಾಡ್ತೇನೆ. ಬೃಂದಾವನ ಕಲ್ಯಾಣ ಮಂಟಪ 9 ಲಕ್ಷ ಚಿಲ್ಲರೆ ಕಟ್ಟಬೇಕು, 9,98,000, ಹತ್ರ 10 ಲಕ್ಷ. ಕನ್ನಿಕಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಮತ್ತೆ ಅವರು 15 ಲಕ್ಷ ಚಿಲ್ಲರೆ ಅವ್ರು ಕಟ್ಟಬೇಕು. ಪ್ರಾವಿಷನ್ ಸ್ಟೋರ್ನವರು 4 ಲಕ್ಷ ಕಟ್ಟಬೇಕು. MKB ಶಾಲೆ 3,10,000 ಕಟ್ಟಬೇಕು. ಕೃಷ್ಣ ಎಲೆಕ್ಟ್ರಿಕಲ್ಸ್ 45,000 ದುಡ್ಡು ಕಟ್ಟಬೇಕು ಅವ್ರನ್ನು. ಅದೇ ರೀತಿ ಶ್ರೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅವರು 1,33,000 ಕಟ್ಟಬೇಕು. ಚಮ್ಮನೂರು ಜ್ಯುವೆಲರ್ಸ್ ನಮ್ಮಲ್ಲಿರುವಂಥ ಅತಿ ಹೆಚ್ಚಾಗಿ ಓಡ್ತಾರಂಥ ಜಾಗ ಅದು ಅವರಿಗೆ 2,95,000, ಹತ್ರ 3 ಲಕ್ಷ ಅವರು ತೆರಿಗೆ ಕಟ್ಟಿಲ್ಲ. ಅನುರಾಗ ಬಾರ್ ಮಾಲೀಕರು ಅವರು ಸಹ ಸುಮಾರು 1,85,000 ರೂಗಳನ್ನು ಕಟ್ಟಬೇಕಾಗುತ್ತೆ.